ಯಾವಾಗ ನನ್ನ ರಾಮ್ ಅವ್ರ ಪ್ರಾಣ ಜೊತೆ ಆಟ ಆಡಿದ್ರೋ, ನನ್ನ ಮಾಂಗಲ್ಯಕ್ಕೆ ಕುತ್ತು ತರಕ್ ನೋಡಿದ್ರೋ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕೆ ನಾನು ತಯಾರಿಲ್ಲ. ಅದು ಅಲ್ಲದೆ ಬಾಸ್ಗೆ ಮತ್ ಬರೋಂಥ ಸ್ಪ್ರೇನ ನೀವು ನಿಮ್ಮ ಕೈಯಾರೆ ಹಿಡಿದಿರೋದನ್ನ ಗೋಪಿ ನೋಡಿದಾನೆ. ಅವನು ಯಾವುದೇ ಕಾರಣಕ್ಕೂ ರಾಮವ್ರ ವಿಚಾರದಲ್ಲಿ ಸುಳ್ಳು ಹೇಳಲ್ಲ. ಜಾನಕಿ, ಆ ಹುಡುಗ ಹೇಳ್ದ ಅಂತ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದ್ಯಾ? ಸರಿ, ಆ ಜಾಗದಲ್ಲಿ ಅವನ್ನ ಬಿಟ್ಟು ಬೇರೆ ಯಾರು ನೋಡೇ ಇಲ್ವಾ? ಮಾವ, ಅವತ್ತು ನಾನು ನಿಮ್ಮ ಹತ್ರ ಇದೇ ಪ್ರಶ್ನೆ ಕೇಳಿದೆ. ಆ ಚಿಕ್ಕ ಹುಡುಗನ ಮಾತನ್ನ ಹೇಗೆ ನಂಬ್ತೀರಾ? ಗುಡ್, ವೆರಿ ಗುಡ್ ನಂದಿತವ್ರೆ. ನೀವಾಗೇ ಈ ಮಾತನ್ನ ಹೇಳಿ ಅಂತ ಕಾಯ್ತಾ ಇದ್ದೆ. ಬರೀ ಅವನೊಬ್ಬನ ಮಾತನ್ನ ಮಾತ್ರ ನಂಬ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಂದಿತವ್ರೆ. ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ. ಬೇರೆ ಯಾರಾದರೂ ನೋಡಿದ್ರಾ ಅಂತ ಕೇಳಿದ್ರಲ್ಲ, ಬೇರೆ ಯಾರೋ ಯಾಕೆ, ಇಷ್ಟು ವರ್ಷ ನಿಮ್ಮ ಜೊತೆನೇ ಇದ್ದು ನೀವು ಮಾಡೋ ಪ್ರತಿಯೊಂದನ್ನು ತಿಳ್ಕೊಂಡೋಳ ಹತ್ರನೇ ನಿಜ ಹೇಳಿಸ್ತೀನಿ. ಅವಾಗಾದರೂ ಒಪ್ಕೋತೀರಾ? ಅನು, ಅಮ್ಮ ತಕೊಳ್ಳಿ, ಬಿಸಿನೀರಿಗೆ ಡಾಕ್ಟ್ರು ಹೇಳಿರೋ ಪೌಡ್ರ್ ಬೆರೆಸಿವ್ನಿ. ಇದು ಮೆದ್ಲಿಗೆ ಶಾನೆ ಒಳ್ಳೇದಂತೆ, ತಕೊಳ್ಳಿ ಕುಡೀರಿ. ಅಯ್ಯೋ, ಏನೋ ಕಹಿನಾ? ಇಲ್ಲಮ್ಮ, ಕುಡೀರಿ, ಇಟ್ಟೇ ಇಟ್ಟು ಕುಡೀರಿ. ಬೇಡ ಅಮ್ಮ, ಸರಿ ಇಟ್ಟೇ ಇಟ್ಟು ಕುಡೀರಾ? ಚೂರೇ ಚೂರು ಇಟ್ಟೇ ಇಟ್ಟು. ಏನ್ಲ ಅದು? ಹಾಂ, ಈಟ್ ಪುಣ್ಯ ಬಂದ್ಬಿಟ್ಟೆ, ಕೆಲಸ ಮುಗೀತಾ? ಇದು ಬಿಸಿನೀರಿಗೆ ಔಷಧಿ ಬೆರೆಸಿವ್ನಿ. ಅಮ್ಮನಿಗೆ ಕುಡಿತಾನೆ ಇಲ್ಲ. ಎಲ್ಲ ಕುಡಿಲಿ. ಅಮ್ಮ, ಯಾಕವ ಕುಡಿಯೋಕ್ಕಿಲ್ಲ ಅಂತ ಹಠ ಮಾಡ್ತಿದ್ದೀರೆ? ಏನಿಲ್ಲ, ಕಣ್ಣು ಮುಚ್ಕೊಂಡು ಟುಪುಕ್ ಟುಪುಕ್ ಅಂತ ಎಲ್ಡೆ ಗುಟ್ಕಲ್ಲಿ ಕುಡ್ಕೊಬಿಡಿ, ಲೋಟ ಖಾಲಿ ಆಗೋಯ್ತದೆ. ಹಾಂ, ಯಾಕವ ಕಸ್ರನಾ? ಇರಿ, ಹಂಗಾರೆ ಒಂದು ಪ್ಲಾನ್ ಮಾಡಮ್ಮ. ಲೇ ಮಂಜ, ಹೋಗ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ತಗೋಬಾ, ಹೋಗು. ಅಮ್ಮ ಕೈ ನೀಡಿ, ಕೈ ಹಿಡಿದು ಹೇಳ್ತೀನಿ. ಬಾಯ್ಗೆ ಹಾಕಲಿ. ಹಾಂ, ಹೆಂಗೈತೆ? ತಂದಾಕೈತಾ? ಇವಾಗ ಇದನ್ನ ಕುಡೀರಿ, ಇನ್ನೊಂದು ಸ್ವಲ್ಪ ಸಕ್ಕರೆ ಕೊಡ್ತೀನಿ. ಹಾಂ, ಕುಡೀರಿ. ಕುಡೀರಿ ಕುಡೀರಿ. ಆಗಾಯ್ತಾ? ತಕೊಳ್ಳಿ, ಸಕ್ಕರೆ ತಕೊಳ್ಳಿ. ಹಾಂ, ಸದ್ಯ ನೀ ಬಂದಿದ್ದು ಕಾಯ್ತಿದ್ದೆಲ್ಲ. ಅಲ್ಲಣ್ಣ, ಈಟ್ ಪುಣ್ಯ ಬಂದ್ಬಿಟ್ಟಿದ್ಯಾ, ಕೆಲಸ ಮುಗೀತಾ? ಮಂಜ, ಕೆಲಸದಿಂದ ತೆಗೆದಾಕ್ಬಿಟ್ರು ಕಲ. ಹಾಂ, ಏನಣ್ಣ ಹೇಳ್ತಿದ್ಯಾ? ಮೂಕಲ್ಲ, ಯಾಕೋ ಟೈಮೇ ಸರಿ ಇಲ್ಲ ನನಗೆ. ನಮ್ಮವ್ರ ತವ ಮಾತಾಡಿದ್ರೇ ಮನ್ಸಿಗೆ ಸಮಾಧಾನ. ಇಲ್ಲಿ ಅನು ಮೇಡಮ್ಮ ಮತ್ತು ನಮ್ಮವರು ಒಟ್ಟಿಗೆ ಹೋದ್ರಲ್ಲ, ಅವ್ರಿಗೆ ಫೋನ್ ಹಾಕು, ಮಾತಾಡಮ್ಮ. ಹಾಂ, ಶಿವನೇ ಶುರು ಆಯ್ತಲ್ಲಪ್ಪ ಇಕ್ಕಟ್ಟು. ಲೇ, ಹೋಗಿದ್ದ ಕೆಲಸ ಆಯ್ತಂತ ಕೇಳುಮ್ಮ, ಫೋನ್ ಹಾಕ್ಲಾ?
ಅಯ್ಯೋ ದೇವ್ರೆ, ಈಗ ಅವ್ರು ದೊಡ್ಡ ಮನೆಯಾಗ ಅವ್ರೆ ಅಂತೇನಾರ ರಾಮಣ್ಣಂಗೆ ಗೊತ್ತಾದ್ರೆ ಏನು ಮಾಡೋದು? ಅನು ಮೇಡಮ್ ಜೊತೆಗೆ ಅದಕ್ಕೆ ಅವರೋ ಇಲ್ವೋ? ಏನು ನಂದಿದು ಇವಳನ್ನೇ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟವ್ರೆ. ಮಾವ, ಬೇರೆ ಯಾರಾದರೂ ನೋಡಿದ್ರಾ ಅಂತ ನಂದಿತ ಅವ್ರು ಕೇಳಿದ್ರಲ್ಲ, ಆ ಸಾಕ್ಷಿ ಚಂದ್ರಿನೇ. ಅವ್ರು ಮಾಡಿದ್ದನ್ನ ಕಣ್ಣಾರೆ ನೋಡ್ದಂತೋಳು. ಈ ಕೇಳಿ ಮಾವ, ಒಪ್ಕೋತಾರ ಅಂತ? ಚಂದ್ರಿ, ಹೇಳು, ಜಾನಕಿ ಹೇಳ್ತಿರೋದು ನಿಜಾನಾ? ಮಾವ, ಕಿಚ್ಚಾಯಿಸುವಾಗ ಚಂದ್ರಿ ನನ್ನ ಜೊತೆಗೆ ಇದ್ಲು. ಖಂಡಿತವಾಗ್ಲೂ ನಾನು ಇದು ಮಾಡಿಲ್ಲ ಅಂತ ಅವಳಿಗೆ ಗೊತ್ತು. ಕೇಳಿ ಮಾವ. ಚಂದ್ರಿ, ಹೇಳೆ. ನಂದಿತಾ, ನೀನು ಸ್ವಲ್ಪ ಸುಮ್ಮನೆ ಇರು. ನಾನು ಮಾತಾಡ್ತಾ ಇದ್ದೀನಲ್ವಾ? ಏಯ್, ಬಾಯ್ ಬಿಡು. ಜಾನಕಿ ಅಕ್ಕ, ಮಂಜ ನನಗೆ ಹೊಡಿತವನೆ. ನೀವೇ ನನ್ನನ್ನು ಕಾಪಾಡ್ಬೇಕಕ್ಕ, ಕಾಪಾಡಿ ಅಕ್ಕ. ಅನು, ಕಟ್ಬಿಟ್ಟು ಅಕ್ಕ, ನನ್ನನ್ನು ಕಾಪಾಡಿ ಅಕ್ಕ. ಮಂಜ ನನ್ನನ್ನು ಹೊಡಿತವನೆ. ನಾನು ಏನು ತಪ್ಪು ಮಾಡಿದೆ? ಮಂಜು ಅವರೇ, ಕ್ಯಾಮ್ರಾ ರೆಡಿನಾ? ರೆಡಿ ಅದಕ್ಕೆ ನೀವು ಕ್ಲೋಸ್ ಕಳಿಸಿ. ಹೇಳು, ಬಾಸ್ಗೆ ಸ್ಪ್ರೇ ಮಾಡಿದ್ಯಾರು? ಅದು ಹೊಡಿಬೇಡಿ, ಹೇಳ್ತೀನಿ. ಅದು ನಂದಿತ ಅಕ್ಕವ್ರೆ ಮಾಡಿಸಿದ್ದು. ಸರಿ, ಈಗ ಅಲ್ಲಿ ಏನೇನು ನಡೀತು ಅಂತ ಹೇಳು. ಸರಿ, ಇವಾಗ ನಮ್ಮ ಹತ್ರ ಏನು ಹೇಳಿದ್ಯೋ ಅದನ್ನೇ ಮಾವನ ಹತ್ರನೂ ಹೇಳಬೇಕು. ಇಲ್ಲ ಅಂದರೆ ನೀನು ಇಡಿಯಾ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಯ್ತದೆ. ನಿಜ ಹೇಳು, ಕಿಚ್ಚಾಯಿಸೋ ಸಮಯದಲ್ಲಿ ಏನು ನಡೀತು? ಬಾಸ್ಗೆ ಹಾಗಾಗೋದಕ್ಕೆ ಕಾರಣ ಯಾರು? ಏ ಚಂದ್ರಿ, ಸಾಹೇಬ್ರು ಕೇಳ್ತಾವ್ರಲ್ಲ, ಏನಾಯ್ತು ಅಂತ ಹೇಳೆ. ಲೇ ಚಂದ್ರಿ, ನೀನೇನು ನೋಡಿದೆ ಅಂತ ಕೇಳ್ತಿದಾರಲ್ಲ, ಅದೇನು ಅಂತ ಹೇಳೆ. ನಂದಿತಾ ಅವರೇ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಮಾವ ಕೇಳ್ತಿದ್ದಾರೆ ತಾನೆ, ಅವಳಾಗೆ ಬಾಯಿ ಬಿಡಲಿ. ಚಂದ್ರಿ, ಇನ್ನೂ ಎಷ್ಟೊತ್ತು ಬೇಕಮ್ಮ ನಿಜ ಬಾಯಿ ಬಿಡಕ್ಕೆ? ಹೇಳ್ತೀನಿ, ತೀಟ ಏನಾಯ್ತು ಅಂತ ಹೇಳ್ತೀನಿ. ಯಾಕೋ ಇವಳು ನಿನ್ನ ವಿರುದ್ಧನೇ ಹೇಳ್ತಾಳೆ ಅನ್ನೋ ಥರ ಕಾಣಿಸ್ತಿದೆ ನಂದಿ. ದೊಡ್ಡ ಹೇಳಿದ್ದು ತೀಟನೆಯ.
ನನ್ನ ಕೈನಾಗೆ ಈ ಸ್ಪ್ರೇ ಬಾಟ್ಲು ಮಡಗಿ ಬಾಸ್ಗೆ ಇಂಜೆಕ್ಷನ್ ಕೊಟ್ಟು ಆ ಸ್ಪ್ರೇನ ಬಾಸ್ ಕೊಡಿ ಅಂತ ಎಲ್ಲನೂ ಹೇಳಿದ್ದು ಅಕ್ಕನೆಯ. ಅಲ್ಲ 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 ನಾಟ್ ರೀಚೇಬಲ್ಲು ಅವ್ರಿರೋ ಜಾಗದಾಗೆ ನೆಟ್ವರ್ಕ್ ಇಲ್ವೇನೋ. ಎಲ್ಲ ಕೊಡಿಲಿ. ಪುಡೋಣ ಒಸಿ ಒತ್ತಲ್ಲಿ ಆಮೇಲೆ ಕೊಂಡಮ್ಮ. ಹೇ ಕೊಡ್ಲಾ ಇಲ್ಲಿ. ಲೇ ಪೆದ್ದ, ಫೋನ್ ರಿಂಗ್ ಆಯ್ತೈತೆ. ನಿನಗೆ ಮಾಡಕ್ಕೆ ಬರೋಕ್ಕಿಲ್ಲ ಏನಿಲ್ಲ, ಹೋಯ್ತಾ ಇಲ್ವಂತೆ. ಮಂಜ ಫೋನ್ ಮಾಡ್ತಿದ್ದಾನೆ. ನಾವು ಇಲ್ಲಿದ್ದೀವಿ ಅಂತ ಗೊತ್ತಿತ್ತು ಕಾಲ್ ಮಾಡ್ತಿದ್ದಾನೆ ಅಂದರೆ ಒಂದು ವೇಳೆ ರಾಮಣ್ಣನ ವಿಷಯ ಗೊತ್ತಾಗೋಯ್ತಾ? ನಂದಿತಾ ಅವ್ರೆ, ಈಗೇನು ಹೇಳ್ತೀರಾ? ನಿಮಗೂ ಚಂದ್ರಿಗೂ ಸಂಬಂಧನೇ ಇಲ್ಲ, ಅವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತ ವಾದ ಮಾಡ್ತೀರಾ? ಇಲ್ಲ ಇಲ್ಲ, ಇಲ್ಲೇನೋ ತಪ್ಪಾಗಿದೆ. ಲೇ ಚಂದ್ರಿ, ನಿಜ ಹೇಳೆ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮಾವ, ನೀವು ಜಾನ್ಕಿನ ನಂಬೇಡಿ. ಇವಳು ಚಂದ್ರಿನ ಹೆದರಿಸಿ ಈ ರೀತಿ ಹೇಳೋ ಹಾಗೆ ಮಾಡಿದಾಳೆ. ಮಾವ, ಇವ್ರಿಗೆ ನಾಟಕ ಮಾಡೋ ಅವಕಾಶ ಕೊಡಬೇಡಿ. ತಪ್ಪು ಮಾಡಿದ್ದು ಇವರೇ ಅಂತ ನಾನು ಸಾಬೀತು ಮಾಡಾಯ್ತು. ಇನ್ನು ಏನು ನಿರ್ಧಾರ ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು. ಮಾವ, ಮದುವೆಯಾಗಿ ಬಂದಾಗಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಾ. ನಾನು ಇಂಥ ಕೆಲಸ ಮಾಡ್ತೀನ ಮಾವ? ನಾನು ಅತ್ತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಲ್ಸು, ಸಾಕು ನಿಲ್ಸು. ಹೋಗು ಮನೆಯಿಂದ ಆಚೆ. ಮಾವ, ರಾಮ ನಿನ್ನ ಎಷ್ಟೊಂದು ನಂಬಿದ್ದ ಗೊತ್ತಾ? ಅವನಿಗೆ ನೀನು ಇಂಥ ದ್ರೋಹ ಬಗ್ದಿದ್ಯಾ ಅಂತಂದ್ರೆ ನಿನಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟರು ಕಮ್ಮಿನೇ. ಗರ್ಭಿಣಿ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡದೆ ಬಿಡ್ತಾ ಇದ್ದೀನಿ. ಇನ್ನೊಂದು ಕ್ಷಣ ನನಗೆ ಮುಖ ತೋರಿಸ್ಬೇಡ, ಹೊರಟೋಗಲಿಂದ. ಅಪಾಯ, ಕರ್ಕೊಂಡು ಹೋಗೋಣ. ಹೊರಟೋಗೆ ಇಬ್ರು. ತಕ್ಕ ಯಾಕಣ? ಯಾಕ ಫೋನ್ ತೆಗಿತಲಕ್ಕಲ್ಲ? ಅಣ್ಣ, ನಾನು ಹೇಳಲಿಲ್ವಾ
ಫೋನ್ ಹೋಯ್ತಿಲ್ಲ ಅಂತವ. ನಾನು ಹೇಳಿದ್ರೆ ಕೇಳೋಕ್ಕಿಲ್ಲ ನೀನು. ಅನು ಮೇಡಮ್ ಮತ್ತು ಅದಕ್ಕೆ ಯಾವುದು ಕೆಲ್ಸದ ಮ್ಯಾಕೆ ಹೋಗವ್ರೆ, ಮುಗಿದ ತಕ್ಷಣ ಬರ್ತಾರಪ್ಪ. ಅವ್ರೇನು ನಮ್ಮಂಗೆ ಯಾವುದು ಕೆಲಸ ಇಲ್ಲದೆ. ಅಲ್ಲ ಅಂದರೆ ನಾನು ಇವತ್ತಿನ ಬಗ್ಗೆ ಹೇಳ್ದೆ. ಮಾವ, ನನ್ನ ಮಗುವಿಂದಾಗಿ ರಾಮು ಬಾವ ಮನೆ ಬಿಟ್ಟು ಹೋಗೋ ಹಾಗಾಯಿತು. ಆಗ ನೀವು ಕೋಪ ಮಾಡ್ಕೊಂಡು ಹೇಳಿದರೆ ನಾನು ಮನೆ ಬಿಟ್ಟು ಹೊರಟೋಗ್ತಿದ್ದೆ. ಅಶೋಕ್ ಅವರು ತುಂಬ ತಪ್ಪು ಮಾಡಿದ್ದಾರೆ. ಅಷ್ಟೇ ಯಾಕೆ, ಈ ಮನೇಲೇ ಕಳ್ತನ ಮಾಡಿದ್ದಾರೆ. ಆಗ ನೀವು ಇವ್ರ ಮೇಲೆ ಕೋಪ ಮಾಡಿಕೊಂಡು ನೀವಿಬ್ಬರು ಮನೆ ಬಿಟ್ಟು ಹೋಗಿ ಅಂದಿದ್ರೆ ನಾನು ಮಾತಾಡದೆ ಈ ಮನೆ ಬಿಟ್ಟು ಹೊರಟೋಗಿರ್ತಿದ್ದೆ ಮಾವ. ನಾನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀನಲ್ಲ ಮಾವ. ಆಗ ನೀವು ಹೇಳಿದ್ರು ನಾನು ಒಪ್ಕೋತಿದ್ದೆ. ಆದರೆ ಈಗ ನಾನು ಯಾವ ತಪ್ಪು ಮಾಡಿಲ್ವಲ್ಲ ಮಾವ. ಯಾಕೆ ಎಲ್ಲರೂ ನನ್ನ ವಿರುದ್ಧ ನಿಂತ್ಕೊಂಡಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ವಿರುದ್ಧವಾಗಿ ನಿಂತಿರೋದು ನಾವಲ್ಲ ನಂದಿತಾ ಅವರೇ, ನೀವು. ಜಾನಕಿ, ಶಾರದಕ್ಕ, ಹೊರಟು ಹೋಗೋದ ಕೇಳಿ. ಇನ್ನು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಗರ್ಭಿಣಿ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡದೆ ಬಿಡ್ತಾ ಇದ್ದೀನಿ. ನನಗೆ ಹೊರಗೆ ಹೋಗು ಅಂತೀರಾ? ನೀವೇ ಬಂದು ನನ್ನ ಮನೆಗೆ ಬಾ ಅಂತ ಬೇಡ್ಕೊಳ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರಿ. ಸರಿ ಮಾವ, ಇಷ್ಟೆಲ್ಲ ಆದಮೇಲೂ ನಾನು ಇಲ್ಲೇ ಇದ್ದರೆ ಜಾನಕಿ, ನನ್ನ ಹೊಟ್ಟೆಲಿ ಮಗು ಇದೆ ಅಂತ ನೋಡಿದೆ ಹೀಗೆ ಮಾಡ್ಬಿಟ್ಟಿಯಲ್ಲ.